ನಮಸ್ತೆ ಎಲ್ಲರಿಗೂ. ಇವತ್ತು ಮಾಡ್ತಾ ಇರೋ ರೆಸಿಪಿ ಏನು ಅಂದರೆ ಮಂಡಕ್ಕಿ ಒಗ್ಗರಣೆ ಜೊತೆಗೆ ನಮ್ಮ ದಾವಣಗೆರೆಯಲ್ಲಿ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇರೋ ಅಂಥ ಬಜ್ಜಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಏನು ಅಂದರೆ ಇವತ್ತು ಮಳೆ ಬಂದಿದೆ, ತುಂಬ ದಿನ ಆಗಿತ್ತು ಮಂಡಕ್ಕಿ ಬಜ್ಜಿ ಎಲ್ಲ ಮಾಡಿ ಅಂತೇಳಿ ಮಾಡೋಣ ಅಂದ್ಕೊಂಡೆ. ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಣ್ಣೆ ಕಾಯ್ತಿದ್ದಂಗೆ ಇದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ ಚಟಪಟ ಸಿಟ್ಟ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಹಸಿಮೆಣಸಿಕಾಯಿ, ನೀವು ಖಾರಕ್ಕೆ ಬೇಕಿರೋ ಅಷ್ಟು ಖಾರ ಬೇಕು ಜಾಸ್ತಿ ಏನಾದ್ರು ಹಾಕೋಬೋದು. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಈ ಈರುಳ್ಳಿ, ಕರಿಬೇವು, ಹಸಿಮೆಣಸಿಕಾಯಿ, ಟೊಮೊಟೊ ಎಲ್ಲ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಏನು ಈರುಳ್ಳಿ ಇದೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಚಿಕನ್ನ, ಮಂಡಕ್ಕಿ, ಅವಲಕ್ಕಿಗೆಲ್ಲ ಒಗ್ಗರಣೆಗೆ ಏನು ಮಾಡ್ಕೊತೀವಿ ತುಂಬ ಫ್ರೈ ಮಾಡ್ಕೊಂಡು ಆ ಥರ ಸಾಫ್ಟ್ ಆಗೋವರೆಗೂ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಒಂದೇ ಒಂದು ಹಾಕ್ಕೋಬೇಕು. ಕ್ವಾಂಟಿಟಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂದರೆ ಟೊಮೊಟೊ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರಬೇಕು. ನೋಡಿ, ಟೊಮೊಟೊನೂ ಅಷ್ಟೇ ಸ್ಮ್ಯಾಶ್ ಆಗೋ ರೀತಿನಲ್ಲೆಲ್ಲ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೂ ಒಂದೆರಡು ನಿಮಿಷ ಈ ಥರ ಸ್ವಲ್ಪ ಹಸಿ ಹಸಿ ಸ್ಮೆಲ್ಲು, ಅದು ಹಸಿ ಫ್ಲೇವರ್ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಒಂದು 50% ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಅಷ್ಟೇ. ಇದಕ್ಕೀಗ ರುಚಿಗೆ ಬೇಕಿರೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಗ್ಗರಣೆ ನೋಡ್ಕೊಳ್ಳಿ, ಒಗ್ಗರಣೆ ಕ್ವಾಂಟಿಟಿಗೆ ಮಾತ್ರ ನಾವು ಉಪ್ಪು ಹಾಕಬೇಕು. ಯಾಕಂದರೆ ಮಂಡಕ್ಕಿ ಆಲ್ರೆಡಿ ಸ್ವಲ್ಪ ಲೈಟಾಗಿ ಉಪ್ಪಿರುತ್ತೆ, ಹಾಗಾಗಿ ಒಗ್ಗರಣೆಗೆ ಮಾತ್ರನೇ ಹಾಕೋಬೇಕು. ತುಂಬ ಉಪ್ಪಾಯಿತು ನಾವು ಈ ತಿಂಡಿ ಮಾಡೋದಕ್ಕೆಲ್ಲ ಹಾಕೊಳ್ಳೋ ರೀತಿಯಲ್ಲಿ ಉಪ್ಪು ಹಾಕೋಬಾರ್ದು. ಉಪ್ಪು ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೀಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೆ ಕರೆಕ್ಟಾಗಿ ಒಂದು 3 ರಿಂದ 4 ನಿಮಿಷದಲ್ಲೇ ಆಗುವಂಥದ್ದು. ಯಾಕಂದರೆ ಏನು ಫ್ರೈ ಮಾಡೋ ಅವಶ್ಯಕತೆನೇ ಇಲ್ಲ ಜಾಸ್ತಿಯಾಗಿ. ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ ಬಿಟ್ಟರೆ ಇನ್ನೇನು ತುಂಬ ಸಾಫ್ಟ್ ಆಗೋ ಮಟ್ಟಕ್ಕೆ ಇದನ್ನು ಹುರ್ಕೋಬೇಕು ಅನ್ನೋದೇನಿಲ್ಲ. ನೋಡಿ, ಇವಾಗ ಇದಕ್ಕೆ ಮಂಡಕ್ಕಿ ಹಾಕ್ತೀನಿ. ನೋಡಿ, ಇದು ಮಂಡಕ್ಕಿ ಹಾಕುವಾಗ ಫ್ಲೇಮ್ ತುಂಬ ಕಡಿಮೆ ಇಟ್ಕೋಬೇಕು. ಯಾಕಂದರೆ ಮಂಡಕ್ಕಿ ಇದು ಮೆತ್ತಗೆ ಹಾಕಬಾರ್ದು, ಬಿಸಿಗೆ ಸ್ವಲ್ಪ ಗರಿಗರಿಯಾಗಿಯೇ ಇರಬೇಕು. ಮಂಡಕ್ಕಿ ಗಟ್ಟಿಯಾಗಿ ಮೆತ್ತಗೆ ಮಾಡಿಕೊಂಡ್ರೆ ಅದೇನಾಗುತ್ತೆ, ಮಂಡಕ್ಕಿ ಉಸ್ಲಿ ಆಗಿಬಿಡುತ್ತೆ. ಹಾಗಾಗಿ ಇದು ಮಂಡಕ್ಕಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನೋಡಿ, ಫ್ಲೇಮು ತುಂಬ ಅಂದರೆ ತುಂಬ ಕಡಿಮೆಗೆ ಇಟ್ಕೊಂಡಿದ್ದೀನಿ. ಏನು ಅಂದರೆ ಜಸ್ಟ್ ಇದು ಒಂದು ಮಿಕ್ಸ್ ಮಾಡೋವರೆಗೂ ಮಾತ್ರನೇ ಫ್ಲೇಮ್ ಬೇಕು. ಯಾಕಂದರೆ ಮಂಡಕ್ಕಿ ಮೆತ್ತಗೆ ಆಗೋ ರೀತಿ ಆಗಬಾರ್ದು, ಗರ್ಗರಿ ಇರಬೇಕು. ಹಾಗಾಗಿ ಮೆತ್ತಗಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ತಿನ್ನೋದಕ್ಕೆ ಮಜಾ ಅನಿಸೋಲ್ಲ. ಗರ್ಗರಿಯಾಗಿದ್ರೇ ಚೆನ್ನಾಗೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಗ್ಗರಣೆ ಮತ್ತು ಮಂಡಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಕೊಂಡು ಇಮ್ಮಿಡಿಯೇಟು ತಿನ್ಬಿಡಬೇಕು. ಇಲ್ಲ ಹಾಗೆ ಬಿಟ್ಟರೆ ಅದು ಬಿಸಿಗೆ ಕೂಡ ಮೆತ್ತಗಾಗ್ಬಿಡುತ್ತೆ. ಮಂಡಕ್ಕಿ ಎಲ್ಲ ಚೆನ್ನಾಗಿರೋದಿಲ್ಲ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೊಂದೇನು ಅಂದರೆ, ಈಗ ಲಾಸ್ಟಲ್ಲಿ ಹುರಿಗಡಲೆ ಇರುತ್ತಲ್ಲ, ಆ ಕಡಲೆನ ಪುಡಿ ಮಾಡಿ ಸೇರಿಸ್ಕೊಂಡ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ಮಂಡಕ್ಕಿ, ವಡೆ ಅದ್ರ ಜೊತೆ ಮತ್ತೆ ಕಡಲೆ ಪುಡಿ ಅಂದರೆ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕಡಲೆ ಪುಡಿ ಹಾಕ್ತಾಯಿಲ್ಲ. ಅಷ್ಟೇ ಲಾಸ್ಟಲ್ಲಿ ಒಂದು 2 ಸ್ಪೂನಷ್ಟು ಹುರಿಗಡಲೆ ಪುಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಬಿಸಿ ಮಂಡಕ್ಕಿ ನೋಡಿ ಗರ್ಗರಿಯಾಗಿದೆ. ನೋಡಿ, ಮಂಡಕ್ಕಿ ಜೊತೆಗೆ ದಾವಣಗೆರೆ ಸ್ಪೆಷಲ್ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ರೆಸಿಪಿ ಮಾತ್ರ ತುಂಬ ಬೇಗ ಆಗೋವಂಥದ್ದು, ಟೇಸ್ಟಿಯಾಗಿ ಬರೋವಂಥದ್ದು.